ಇಡೀ ಶಂಕರಲಿಂಗೇಶ್ವರ ದೇವಸ್ಥಾನ ಇಂದು ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಸೋಮವಾರ. ಇಂದು ಇಲ್ಲಿ ಬಂದಿದ್ದೇ ನಮ್ಗೆ ಗೊತ್ತು, ಶಂಕರ ದಾಸಿಮಯ್ಯವರ ಒಂದು ಜನ್ಮದಿನ ಜಯಂತಿ ಅಂತೇಳಿ. ನಿಜಕ್ಕೂ ಕೂಡ ನಮ್ಗೆ ಇವತ್ತು ಶ್ರಾವಣ ಸೋಮವಾರ ಆ ಒಂದು ನಮ್ಮ ಮೂಲ ಪುರುಷ ಆಗಿರ್ತಕ್ಕಂಥ ಜಡಶಂಕರಲಿಂಗೇಶ್ವರ ದೇವಸ್ಥಾನದ ಒಂದು ದರ್ಶನ ಹಾಗೂ ನಮ್ಮ ಬಣಗಾರ ಸಮಾಜದ ಮೂಲ ಪುರುಷ ಆಗಿರ್ತಕ್ಕಂಥ ಶಂಕರ ದಾಸಿಮಯ್ಯವರ ಜನ್ಮದಿನವೂ ಕೂಡ ಇವತ್ತು ಇದ್ದುದಕ್ಕೂ ಇನ್ನೂ ಒಂದು ಆ ಒಂದು ಮೂಲ ಪುರುಷ ನಮ್ಮ ಮೂಲ ಪುರುಷನ ಒಂದು ದರ್ಶನ ಹಾಗೂ ಜಡಶಂಕರ ದೇವರ ಒಂದು ದರ್ಶನವನ್ನು ಇವತ್ತು ನಾವು ಪಡ್ಕೊಳ್ಳೋಕ್ಕೆ ಇವತ್ತು ನಮ್ಮ ಕಾರಣೀಭೂತರು ಪ್ರಕಾಶ್ ಸರ್ ನಾವು ಕಾರಣೀಭೂತ ಅಂತ ಅನ್ಸ್ಕೊಳ್ತೀವಿ. ನಿಜಕ್ಕೂ ಕೂಡ ಇವತ್ತು ನಮಗೆ ಸಮೀಪನೇ ಇದೆ ಇವತ್ತು, ಯಾಕಂದರೆ ಹಿತ್ತಲಗಡೆ ಮದ್ದಲ್ಲ ಅಂತಲ್ಲ ಆ ರೀತಿ ಇವತ್ತು ಈ ಒಂದು ಜಡಶಂಕರ ನಮ್ಮ ಬಣಗಾರ ಸಮಾಜಕ್ಕೆ ಮೂಲ ಪುರುಷ. ಇಲ್ಲಿ ನಾವು ಒಂದು ಯಾವ ರೀತಿ ಒಂದು ಬೇರೆ ಬೇರೆ ಇದಕ್ಕೆ ದರ್ಶನಕ್ಕೆ ಹೋಗ್ತೀವಿ. ಇವತ್ತು 12ನೇ ಶತಮಾನ ಹಿಂದಿನ ಇರ್ತಕ್ಕಂಥ ನಮ್ಮ ಶಂಕರ ದಾಸಿಮಯ್ಯನವರು ನಿಜಕ್ಕೂ ಕೂಡ ಇವತ್ತೆಲ್ಲ ಅಕ್ಕಮಾದೇವರಾಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಚನ್ನಬಸವಣ್ಣವರಾಗಿರ್ಬೋದು 12ನೇ ಶತಮಾನದಿಂದ ಹೆಚ್ಚಿನ ಪ್ರಸಿದ್ಧವಾಗಿ ಅವರು ಇವತ್ತು ಶರಣ ಒಂದು ಸಂಪ್ರದಾಯದಲ್ಲಿ ಒಂದು ಮೂಲ ಪುರುಷರು ಮೊದಲಿಗರಾಗಿದ್ದಾರೆ. ಇದಕ್ಕಿಂತ ಮೊದಲಿಗರು ನಮ್ಮ ಶಂಕರ ದಾಸಿಮಯ್ಯವರಾಗಿರ್ಬೋದು, ಜೇಡ ದಾಸಿಮಯ್ಯವರಾಗಿರ್ಬೋದು, ಎಲ್ಲ ಸಮಕಾಲೀನರು. ಇವರೆಲ್ಲ ಮೊದಲನೇ ಸಮಕಾಲೀನರಾಗಿರ್ತಕ್ಕಂಥ ನಾವು ಇವ್ರನ್ನ ಮುಂದಕ್ಕೆ ಇವತ್ತು 12ನೇ ಶತಮಾನ ಹಿಂದಕ್ಕಿದ್ದದ್ದು ನಮಗೆಲ್ಲ ತಿಳಿದಿಲ್ಲ. ಆದರೂ ಕೂಡ ಇವರ ಒಂದು ಸಾಹಿತ್ಯವನ್ನು ನಾವು ಹಂತದಲ್ಲಿ ಎಡವಿದಲ್ಲಿ ಸಮಾಜದವರು ಕೂಡ ಎಡವಿದ್ದೀವಿ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಸಾಕಷ್ಟು ಹಿರಿಯರು ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಈ ನಮ್ಮ ಮುಂದಿನ ಜನರೇಷನ್ ನಾವು ತೆಗೆದುಕೊಂಡು ಹೋಗಲಾಗಿ ಇದು ಬೇರೆ ಬೇರೆ ರೀತಿ ನಮ್ಮ ಮುಂದಿನ ಒಂದು ನಮ್ಮ ಮೂಲ ಪುರುಷ ಮೂಲ ಕಸುಬುಗಳನ್ನು ನೆನಪು ಮಾಡ್ತಕ್ಕಂಥ ಶಂಕರ ದಾಸಿಮಯ್ಯನವರು ಇವತ್ತು ನಾವು ಅದು ಯಾವ ಏನೋ ಕನ್ಫ್ಯೂಷನಲ್ಲಿ ನಾವು ಬಣಗಾರ ಸಮಾಜ ನಾವು ಬಟ್ಟೆ ಬಣ್ಣ ಹಾಕ್ತಿದ್ವಿ, ಏನೋ ಸಿಂಪಿಗಾಗಿ ಬಟ್ಟೆ ಒಲಿತಿದ್ದೀವೋ ಅದು ಕೂಡ ಕನ್ಫ್ಯೂಷನಲ್ಲಿ. ಅದು ಹಿರಿಯರ ಮುಂದಿನ ದಿನ ನಮ್ಗೆ ತಿಳಿಸ್ಕೊಡ್ಬೇಕು. ಆ ಇದರಲ್ಲಿ ಇವತ್ತು ನಮ್ಮ ಮೂಲ ಪುರುಷ ಅವರ ಜಯಂತಿಯಲ್ಲಿ ನಾವೆಲ್ಲರೂ ಕಲಿತಿದ್ದಕ್ಕಾಗಿ ಸಾಕಷ್ಟು ಅವರ ಇತಿಹಾಸ. ಇವತ್ತು ಬಸವಣ್ಣವರು ಕೂಡ ಒಂದು ಬ್ರಾಹ್ಮಣ ಸಮಾಜದಿಂದ ಬಂದು ಈ ಒಂದು ವೀರಶೈವ ಲಿಂಗಾಯತ ಒಂದು ಸಂಸ್ಕೃತಿ ಅದೇ ರೀತಿ ಶಂಕರದಾಸಿಮಯ್ಯನವರು ಕೂಡ ಅಂತ ಹೇಳ್ತಾರೆ ಇತಿಹಾಸ. ಯಾಕಂತಂದರೆ ಇವತ್ತು ಜಾತಿ ಯಾವುದಂತಲ್ಲ, ಆ ಒಂದು ನೀತಿಯಿಂದ ಹೋಗ್ತಕ್ಕಂಥ ನಮ್ಮ ಸಮಾಜದ ಒಂದು ಮೂಲ ಪುರುಷರಾಗಿ ಇವತ್ತು ಆ ಒಂದು ಶಂಕರಲಿಂಗರ